ಹೆಸರು ರಮೇಶ್ ಜಿಗ್ಜನ್ನಿ. ಹುಟ್ಟೂರು ಅಥರ್ಗ, ತಾಲೂಕು ಇಂಡಿ, ಜಿಲ್ಲೆ ಬಿಜಾಪುರ. ನಾನು ಹುಟ್ಟಿನಾಗಿಂದಲೂ ಕೂಡ ನಾವು ಒಕ್ಕಲತನ ಕಸಬು ಮಾಡ್ತಕ್ಕಂಥ ಕುಟುಂಬದಲ್ಲಿ ನಾನು ಹುಟ್ಟಿದೆ. ನನ್ನ ತಂದೆ ತಾಯಿ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬೆಳೆಸಿದ್ರು. ಒಕ್ಕಲ್ತನ ಅಂತಂದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ವಂತಕ್ಕೆ ನಾನು ಉಳುಮೆ ಮಾಡಿದ್ದೀನಿ. ಬಾಲ್ಯ ಜೀವನದಲ್ಲಿ ನಾನು ನಮ್ಮೂರಲ್ಲೇ ಒಂದು ಕನ್ನಡ ಶಾಲೆ ಇತ್ತು. ಕನ್ನಡ ಶಾಲೆಗೆ ಹೋಗ್ತಿದ್ದ. 1 ಮತ್ತು 2ನೇ ಕ್ಲಾಸು ನಾನು ಪಾಸಾದೆ. 3ನೇ ಎತ್ತೆಗೆ ನಾನು ಸರಿಯಾಗಿ ಓದಲಿಲ್ಲ. ಈ ಬೇರೆ ಹಳ್ಳಿ ಹುಡುಗರ ಜೊತೆ ಅಡ್ಡಾಡಿಕೊಂಡು ಇಡೀ 1 ವರ್ಷ ನಾನು ಸ್ಕೂಲ್ಗೆ ಹೋಗಲಿಲ್ಲ. ಮನೆಯಲ್ಲಿ ಸುಳ್ಳು ಹೇಳೋದು, ಇಲ್ಲ ನಾನು ಸ್ಕೂಲ್ಗೆ ಹೋಗಿದ್ದೆ ಅಂತ ಹೇಳೋದು. ನಮ್ಮ ತಂದೆ ತಾಯಿ, ನಮ್ಮ ದೊಡ್ಡಣ್ಣ ಒಬ್ಬ ಇದ್ದ, ಬಹಳ ಚೆನ್ನಾಗಿ ತಳಿಸ್ತಿದ್ರು, ಅಂದರೆ ಹೊಡಿತಿದ್ರು. ಆದರೂ ಕೂಡ ಇಡೀ ವರ್ಷನೂ ನಾನು ತಪ್ಪಿಸಿ ನಮ್ಮ ಸ್ಕೂಲ್ ಮುಂದ್ಗಡೆ ಒಂದು ತಗ್ಗ ಇತ್ತು. ಆ ತಗ್ಗ ಎಲ್ಲಿ ಹೋಗಿ ಜಾಯ್ನ್ ಆಗ್ತಿತ್ತು? ಹಳ್ಳಕ್ಕೆ ಹೋಗಿ ಜಾಯ್ನ್ ಆಗ್ತಿತ್ತು. ಆ ತಗ್ಗಿನಲ್ಲಿ ಇಳಿದ ತಕ್ಷಣ ಸ್ಟ್ರೇಟ್ ಲೆಫ್ಟ್ ಸೈಡ್ ತಿರುಗಿ ಹಳ್ಳಕ್ಕೆ ಹೋಗಿಬಿಡೋದು. ಹಳ್ಳದಲ್ಲಿ ಆಟ ಆಡೋದು. ಅಲ್ಲಿ ಸ್ಕೂಲ್ ಗಂಟೆ ಕೇಳಿದ ತಕ್ಷಣ ಮತ್ತೆ ಅದೇ ರೂಟ್ನಾಗಿಂದ ಮೇಲೆ ಏರಿ ಮನೆಗೆ ಹೋಗೋದು. ಈ ರೀತಿ ಇಡೀ 1 ವರ್ಷ ಮಾಡಿದೆ. ತಂದೆ ತಾಯಿಗೆ ಗೊತ್ತಾಗಲಿಲ್ಲ. ಆಮೇಲೆ ಬೇಸಿಗೆ ಸೂಟಿ ಬಿಟ್ಟಾಗ ನಮ್ಮ ಗುರುಗಳದು, ಆಮೇಲೆ ನಮ್ಮ ಹೊಲ ಒಟ್ಟಿಗೆ ಇದ್ದು, ಗುಣಿಕೆ ಅಂತ ಹೇಳಿ ಗುರುಗಳವರು. ಆಮೇಲೆ ನನ್ನ ತಾಯಿ ಕೇಳಿದ್ರೆ, ಏನಮ್ಮ ನಿನ್ನ ಮಗುವ 1 ವರ್ಷದಿಂದ ಶಾಲೆಗೆ ಬಂದಿಲ್ಲ ಅಂತ ಹೇಳಿದ್ರು. ನನ್ನ ತಾಯಿ ಕೇಳಿದ್ರೆ, ಇಲ್ಲ ಮಾಸ್ತರೇ, ನನ್ನ ನೋಡ್ರಿ ಏನಾಗ್ಯದ ಅಂಥೇಳಿ ನನ್ನ ತಾಯಿ ಹೇಳೋದು. ಆಮೇಲೆ ಪುನಃ ಮನೆಗೆ ಬಂದ ಮೇಲೆ ನನಗೆ ವಿಚಾರಿಸಲು, ನೀನು ಸ್ಕೂಲ್ಗೆ ಹೋಗಿಲ್ಲ ಅಂಥೇಳಿ. ನಾನು ಭಾಳ ರೋಪ್ ಹಾಕಿ ಯಾರು ಹೇಳಿದ್ರು ಹಂಗೆ ಹಿಂಗೆ ಗಲಾಟೆ ಮಾಡಿದೆ. ಆದರೆ ಅದು ಕೊನೆಗೆ ಗೊತ್ತಾಗುದೆ, ಸ್ಕೂಲ್ಗೆ ಹೋಗಿಲ್ಲ ಅಂಥೇಳಿ ಗೊತ್ತಾಯಿತು. ಮುಂದೆ ಜೂನ್ನಲ್ಲಿ 3ನೇ ಎತ್ತೆಗೆ ಅಲ್ಲಿ ಇಡಲಿಲ್ಲ. ನನ್ನ ಮುಧೋಳಕ್ಕೆ ಕಳಿಸಿದ್ರು. ನಮ್ಮ ಊರಿಂದ ಸುಮಾರು 150 ಕಿಲೋಮೀಟ್ರು ಅಲ್ಲಿ ಒಂದು ಇದು ಇತ್ತು, ಏನು ಅಂದರೆ ಒಂದು ಹಾಸ್ಟೆಲ್ಗೆ ಹಾಕಿದ್ರು. ಅಲ್ಲಿ ಸುಮಾರು ಮುಧೋಳಲ್ಲಿ ಒಂದು 2-3 ವರ್ಷ ಓದಿದೆ. ಆಮೇಲೆ ಅಲ್ಲಿ ಪ್ರೀ ಮ್ಯಾಟ್ರಿಕ್ ಸ್ಕೂಲ ಈ ರೀತಿ ಇದ್ದು. ಆಮೇಲೆ ಏನು ಮಾಡಿದ್ರು, ಅಲ್ಲೊಂದು ಮೃತ್ಯುಂಜಯ ಮಹಾಸ್ವಾಮೀಜಿ ಅವ್ರದ್ದಂತ ಹೇಳಿ ಒಂದು ಮಠ ಇತ್ತು. ಆಮೇಲೆ ಹಾಸ್ಟೆಲ್ ಬಿಟ್ಟು ಪುನಃ ಆ ಮೃತ್ಯುಂಜಯ ಮಹಾಸ್ವಾಮಿಗಳ ಮಠದಲ್ಲಿ ನಾ ದಾಖಲಾದೆ. ಆ ಮೃತ್ಯುಂಜಯ ಮಠದ ಸ್ವಾಮೀಜಿಯವರ ಹತ್ರ ಕಂತಿ ಭಿಕ್ಷೆ ಅಂಥೇಳಿ, ಕಂತಿ ಭಿಕ್ಷೆಯನ್ನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮಕ್ಕಳು ಒಂದು ಕಂತಿ ಹಿಡ್ಕೊಂಡು ಹೋಗೋದು. ಈ ಜನಗಳೆಲ್ಲ ಅದರಲ್ಲಿ ಏನು ಊಟಕ್ಕೆ ಹಾಕ್ತಿದ್ರು ಅದನ್ನೇ ತಂದು ನಾವು ಊಟ ಮಾಡ್ತಿದ್ದೆವು. ಈ ಋಣ ಏನದಲ್ಲ, ಬಹಳ ಜನರಿಗೆ ಕಡಿಮೆ ಅವಕಾಶ ಇರ್ತದೆ ಜೀವನ. ನಾನು ಒಬ್ಬ ದಲಿತ ಮನುಷ್ಯನಾಗಿ ಆ ಒಂದು ಮಠದಲ್ಲಿ ಕಂತಿ ಭಿಕ್ಷಾ ಊಟ ಮಾಡೀನಿ ಅಂತ ಹೇಳಿದ್ರೆ ಇದು ನನ್ನ ಹೆಮ್ಮೆ. ಯಾಕೆಂದರೆ ಅಂಥ ಅದ್ಭುತವಾದಂಥದ್ದು ಬಹಳ ರೇರ್ ಜನರಿಗೆ ಅದು ಅವಕಾಶ ಸಿಗ್ತದೆ. ನನ್ನ ಬಾಲ್ಯ ಜೀವನದಲ್ಲೇ ಆ ಅವಕಾಶ ಸಿಕ್ತು. ಅದರಿಂದ ನನಗೆ ತುಂಬ ಅನುಕೂಲ ಆಯಿತು, ಬಹಳ ತಿಳ್ಕೊಂಡೆ. ಆ ಬೋರ್ಡಿಂಗಲ್ಲಿ ಹಂಗಂದರೆ 1 ರೊಟ್ಟಿ ಕೊಡೋರು, ಕಾರ್ಬೇಳೆ ಹಾಕೋರು, ಮುಗಿತು ಊಟ. ಆಮೇಲೆ ನಾನು ಯೋಚನೆ, ನನಗೆ ನನ್ನ ಕುಟುಂಬಕ್ಕೆ ಒಂದು 100 ಎಕರೆ ಜಮೀನದ ಹಳ್ಳಿನಲ್ಲಿ. ಮನೆಯಲ್ಲಿ 8 ಎತ್ತುಗಳಿದ್ದಾವೆ, ಒಂದು 10 ಎಮ್ಮೆ ಇದ್ದಾವೆ. ಇಷ್ಟೆಲ್ಲ ಇದ್ರೂ ತಂದು ನನಗೆ 1 ರೊಟ್ಟಿ ಊಟ ಮಾಡಲಿಕ್ಕೆ ಇಲ್ಲಿ ಹಾಸ್ಟೆಲ್ಗೆ ಹಾಕಿದ್ರಲ್ಲ ಅನ್ನೋದು ಪರಿವರ್ತನೆ ಪ್ರಾರಂಭ ಆಯಿತು ನನ್ನ ಮನಸ್ಸಿನಲ್ಲೇ. ಮಠದಲ್ಲಿ ಯಾಕಿಟ್ರು, 1 ರೊಟ್ಟಿ ಮತ್ತು ಕಾರ್ಬೇಳೆ ಯಾಕೆ ಊಟ ಮಾಡಿಸ್ಲಕತ್ರು, ಇಷ್ಟೊಂದು ಶ್ರೀಮಂತರು. ಐ ಬಾರ್ನ್ ಎ ಗೋಲ್ಡನ್ ಸ್ಪೂನ್ ಇನ್ ಮೈ ಮೌತ್. ನಿಜವಾಗಿ ಹೇಳಬೇಕಾದ್ರೆ ಬಹಳ ನಾವು ಇಡೀ ಜಿಲ್ಲೆನಲ್ಲಿ ಅತ್ಯಂತ ಬಹಳ ಇದು ಫೈನಾನ್ಸಲ್ಲಿ ಬಹಳ ಸದೃಢವಾಗಿರೋರು. ಆಮೇಲೆ ಇದೆಲ್ಲ ಪರಿಣಾಮ 1 ರೊಟ್ಟಿ ಊಟ ಮಾಡಬೇಕಲ್ಲ, ಕಾರ್ಬೇಳೆ ಊಟ ಮಾಡಬೇಕಲ್ಲ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಪ್ರಾರಂಭ ಆಯಿತು. ಪರಿವರ್ತನೆ ಪ್ರಾರಂಭ ಆದದ್ದು ಆ ಮಠದಿಂದ. ಅದಕ್ಕಾಗಿಯೇ ನನ್ನ ಜೀವನದಲ್ಲಿ ಆ ಮಠಮಾನ್ಯಗಳನ್ನು ಯಾವತ್ತೂ ನಾ ಹೀಯಾಳಿಸೋದಿಲ್ಲ. ಯಾವತ್ತೂ ಅದನ್ನು ಮಾಡಿರ್ತಕ್ಕಂಥ ಉಪಕಾರ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಇದು ನನ್ನ ಲೈಫ್ ಪ್ರಾರಂಭ ಆದದ್ದು ಅಲ್ಲಿ.
ಆ ರೊಟ್ಟಿ ಊಟ ಮಾಡಿ ಪುನಃ ಆಮೇಲೆ ಈ SSLC ಆದಮೇಲೆ ನಾ ಮನೆಗೆ ವಾಪಸ್ಸು ಸೂಟಿ ಬಿಟ್ಟಾಗ ಮನೆಗೆ ಬಂದು ನನ್ನ ತಂದೆ ತಾಯಿಗೆ ಹೇಳಿದೆ, ನೋಡ್ರಿ ನಾವೆಲ್ಲ ಇಷ್ಟು ಶ್ರೀಮಂತರಿದ್ದೀವಿ, ನಾವೆಲ್ಲ ನನಗೆ ಹೋಗಿ ಆ ಹಾಸ್ಟೆಲ್ನಲ್ಲಿ ಅದು ಆ ಕಂತಿ ಭಿಕ್ಷೆ ಊಟ ಮಾಡಿಸ್ತಿರಲ್ಲ, ನೀವು ಎಂಥವ್ರು ಅಂತ ನನ್ನ ತಾಯಿ ತಂದೆಗೆ ಪ್ರಶ್ನೆ ಮಾಡಿದೆ. ಆವಾಗ ಅವ್ರು ಹೇಳಿದ್ರು, ನೀನು ಬುದ್ಧಿ ಬಂತ ಅಂತ ಒಂದು ತಾಯಿ ನನ್ನ ಶಬ್ದ ಕೇಳಿದ್ರು. ಇಲ್ಲಮ್ಮ, ನಾನು ಭಾಳ ತುಂಬ ಒಂದು ಸ್ವಲ್ಪ ಬದಲಾವಣೆ ಆಗಿದ್ದೀನಿ, ನಾ ಖಂಡಿತ ನನಗೆ ನೀವು ಅಲ್ಲಿ ಕರ್ಕೊಂಡು ಬರ್ರಿ, ನಾ ಸರಿಯಾಗಿ ಓದ್ತೀನಿ ಅಂತ ಹೇಳಿದ ಮೇಲೆ ಪುನಃ 7 ವರ್ಷದ ನಂತರ ಬಿಜಾಪುರ ಕರ್ಕೊಂಡು ಬಂದರು. ಬಿಜಾಪುರ ಕರ್ಕೊಂಡು ಬಂದು ಆಮೇಲೆ ಪ್ರತಿ ದಿವಸ ಊರಿಂದ 25 ಕಿಲೋಮೀಟ್ರು ನಮ್ಮೂರ, ಆಮೇಲೆ ಊಟ ಕಳಿಸ್ತಿದ್ರು. ಆಮೇಲೆ ಎಂಥ ಘಟನೆ ಅಂದರೆ, ನನ್ನ ಜೊತೆ ನನ್ನ ತಾಯಿ ಕಳಿಸಿದ ಊಟನ ನಾ 7 ಮಕ್ಕಳಿಗೆ ನಾನು ಓದಿಸಿದೆ ನನ್ನ ಜೊತೆ ಇಟ್ಕೊಂಡು. ನನ್ನ ಪುಣ್ಯ, ನನ್ನ ತಾಯಿ ತಂದೆ ಪುಣ್ಯ. ಅತ್ಯಂತ ಕಡು ಬಡವರು. 74ರಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗೀತು. ಅಲ್ಲಿಂದ 74, 75, 76 ಮೂರು ವರ್ಷ ಕಂಟಿನ್ಯೂಯಸ್ಸು ನಾನು ಟ್ರೈ ಮಾಡಿದೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ. ಆದರೆ ನೋಡಿ ಅದೃಷ್ಟ ದೇವ್ರದ್ದು ಹೆಂಗಿರ್ತದಂದರೆ, ನನ್ನ ಜೊತೆ ಓದಿರ್ತಕ್ಕಂಥ ಒಬ್ಬ ಅತ್ಯಂತ ಕಡು ಬಡವ ಒಬ್ಬ ಹುಡುಗ ಮಿಸ್ಟರ್ ಕಾಶಿನಾಥ್ ತಳಕೇರಿ, ಇವತ್ತು ಗುಲ್ಬರ್ಗನಲ್ಲಿ ಅಡಿಷನಲ್ SP ಆಗಿದ್ದಾರೆ. ಆ ಕಾಶಿನಾಥ್ ತಳಕೇರಿ ನಾನೇ ರೊಕ್ಕ ಕೊಡ್ಬೇಕು ಅವನಿಗೆ. ಅವಾಗ ಪೋಸ್ಟಲ್ ಕಾರ್ಡ್ ಬರ್ತಿದ್ವಲ್ಲ, ಆ ಪೋಸ್ಟಲ್ ಕಾರ್ಡ್ ಹಾಕ್ಲಿಕ್ಕೂ 50 ರೂಪಾಯಿ ನಾನೇ ಕೊಡ್ಬೇಕಾದ್ರೆ. ಅದು ಕೊಟ್ಟು ಇಬ್ಬರು ಜೊತೆಯಾಗೆ ನಾವು ಅಪ್ಲಿಕೇಶನ್ ಹಾಕಿದೆವು. ಯಾವತ್ತು ಲಾಸ್ಟ್ ಹಾಕಿದಾಗ ಆ ಪಾಪ ಬಡವಂದು ಸಿಲೆಕ್ಷನ್ ಆಯಿತು, ಆದ್ರೆ ನಂದು ಆಗಲಿಲ್ಲ. ಅದು ನನ್ನ ಅದೃಷ್ಟ ಅಂತ ಭಾವಿಸ್ಕೊಂಡೆ ಅಷ್ಟೇ. ಆ ಬಡವನ ಕೆಲಸ ಸಿಕ್ತು ಸಬ್ ಇನ್ಸ್ಪೆಕ್ಟರು. ನನ್ನ ತಂದೆ ಕಾಣ್ತಿದ್ದಲ್ಲ ಕನಸು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತೇಳಿ, ಅದು ನನಸಾಗಲಿಲ್ಲ. ನಾನು ಒಂದಿನ ನನ್ನ ತಂದೆ ಕೇಳಿದೆ, ನೋಡಪ್ಪ ಒಂದು ಟ್ರ್ಯಾಕ್ಟರ್ ಕೊಡಿಸು. ನಾನು ಟ್ರ್ಯಾಕ್ಟರ್ ಹೊಡೆದು ಹೊಲ ಎಲ್ಲ ಸ್ವಲ್ಪ ಗಲೀಜಾಗಿದ್ದು, ಹೊಲ ಅಂದರೆ ಬೀಳು ಅಂತಾರಲ್ಲ, ನಾನು ಎಲ್ಲ ಸರಿಯಾಗಿ ಮಾಡ್ತೀನಪ್ಪ. ಇಲ್ಲ ನೋಡು, ಅವತ್ತು ಫೋರ್ಡ್ ಟ್ರ್ಯಾಕ್ಟರ್, ಅದು 40,000 ರೂಪಾಯಿ. ಅಲ್ಲಯ್ಯ, ನೀನು 40,000 ರೂಪಾಯಿ ಸಾಲ ಮಾಡಿ ಇಡೀ ಆಸ್ತಿ ಮಾರಬೇಕಾಗ್ತಿ ಅಂಥೇಳಿ ಕೋಪ ಮಾಡ್ದ ನಮ್ಮ ತಂದೆ. ಇಲ್ಲಪ್ಪ ನೋಡು, ಪ್ರಾಮಾಣಿಕವಾಗಿ ನಾನು ದುಡಿತೀನಿ, ನೀನು ಸಾಲ ಹರಿದು ಕೊಡ್ತೀನಿ ಅಂದಾಗ ಕೊನೆಗೆ ಒಪ್ಪದ. ಬ್ಯಾಂಕಿಗೆ ಬಿಜಾಪುರ ಬ್ಯಾಂಕಿಗೆ ಬಂದು ಟ್ರ್ಯಾಕ್ಟರ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಮಾಡಿಕೊಟ್ರು. ಆಮೇಲೆ ನಾನು ಆ ಕೆಲಸ ಶುರು ಮಾಡಿದೆ. ಹೊಲಗಳು ಉಳುಮೆ ಮಾಡೋದು, ಡ್ರೈವರು ಕೆಲಸ, ಟ್ರ್ಯಾಕ್ಟರ್ ಓಡಿಸ್ತಿದ್ದ, ಬೇರೆದವ್ರು ಬಾಡಿಗೆ ಹೊಡಿತಿದ್ದ. ಇದರಿಂದ ಹಣ ಗೋಳೆ ಮಾಡಿ ನಾನು 40,000 ರೂಪಾಯಿ ರೀಪೇಮೆಂಟ್ ಮಾಡಿದೆ. ಅವತ್ತು 40,000 ರೂಪಾಯಿ ರೀಪೇಮೆಂಟ್ ಮಾಡಿ ಪುನಃ ನಮ್ಮ ಹೊಲದೆಲ್ಲ ಕೆಲಸ ಮುಗಿತು. ಅಷ್ಟೊತ್ತಿಗೆ ಟ್ರ್ಯಾಕ್ಟರು ಹಳಿದಾಗಿತ್ತು, ಇನ್ನು ಮಾರಿಬೇಕು, ಹೊಸ ತಗೋಬೇಕು ಅಂತ ಯೋಚನೆ ಮಾಡಿ ನಮ್ಮ ಅಪ್ಪಗೆ ಹೇಳಿದೆ, ಆ ಟ್ರ್ಯಾಕ್ಟರ್ ಮಾರ್ತೀನಿ ಅಂದೆ. ಅದ್ಯಾಕೆ ಮಾರ್ತೀಪ್ಪ, ಇನ್ನೊಂದು ಸ್ವಲ್ಪ ನೋಡು ಏನ್ರಿ ಮಾಡ್ತೀರ ಮಾಡಂದ. ಇಲ್ಲಪ್ಪ ಮಾರ್ಬಿಡೋಣ, ಹಳೇದಾಗ್ಯದ, ಕೆಲ್ಸಕ್ಕೆ ಬರ್ತಾ ಅಂತ ಹೇಳಿದೆ. ಆಮೇಲೆ ಪರ್ಮಿಷನ್ ಕೊಟ್ಟ. ಅವತ್ತು 40,000 ರೂಪಾಯಿ ಇತ್ತು ಒಂದು 4 ಟ್ರ್ಯಾಕ್ಟರು. ಮುಂದೆ 3 ವರ್ಷದ ಮೇಲೆ 3 ವರ್ಷವರೆಗೆ 1,20,000 ಮಾರಿದೆ. ಅಂದರೆ ರೇಟ್ ಜಂಪ್ ಆಗ್ಬಿಡ್ತು. 1,20,000 ರೂಪಾಯಿ ಮಾರಿ 1,20,000 ರೂಪಾಯಿ ನನ್ನ ತಂದೆ ಕೈನಲ್ಲಿ ಒಯ್ದು ಕೊಟ್ಟೆ. ತಗೋಪ್ಪ, ನೀನು 40,000 ರೂಪಾಯಿ ಕೊಟ್ಟಿದ್ಯಾ, ನೀನು ಸಾಲನೂ ಮುಟ್ಸಿದ್ದೀನಿ, 1,20,000 ಅದು ಮಾರಿದ್ದೀನಿ, ನೀನು ಕಾಸು ತಗೊಂತ ವಾಪಸ್ ಕೊಟ್ಟಾಗ ಭಾಳ ನನ್ನ ನೆನಪಾಗ್ತದೆ. ನನ್ನ ತಂದೆ ಕಣ್ಣ ನೀರು ಬಂತು. ಆಮೇಲೆ ಇಲ್ಲಪ್ಪ 20,000 ನೀನು ಇಟ್ಕೋ, ನನಗೆ 1,00,000 ಇರಲಿ ಅಂತ ತಗೊಂಡ. ಈ ರೀತಿ ನನ್ನ ಜೀವನ ಪ್ರಾರಂಭ ಆಯಿತು. ಕಬಾಡೆ ಅವರು ಅಲ್ಲಿ ಸವರ್ಣೀಯರಿಗೆ ಮತ್ತು ದಲಿತರಿಗೆ ಒಂದು ಸ್ವಲ್ಪ ವ್ಯತ್ಯಾಸ ತಂದ್ರಲ್ಲ, ಅದು ಟರ್ನಿಂಗ್ ಪಾಯಿಂಟ್ ಆಯಿತು ನನಗೆ. ಅಲ್ಲಿ ಎಲ್ಲ ಗೌಡರು ಮೀಟಿಂಗ್ ಮಾಡಿ, ಏನಪ್ಪ ಈ MLA ಸಾಹೇಬರು ಈ ರೀತಿ ಎಲ್ಲ ನಮ್ಮ ಸವರ್ಣರಿಗೆ ದಲಿತರಿಗೆ ಗಲಾಟೆ ಹಚ್ಚಿದ್ರು, ಇದರಿಂದ ಭಾಳ ತೊಂದರೆ ಆಗ್ಲಕ್ಕಂತು ಅಂತೇಳಿ ಅವರಲ್ಲೇ ಅಲ್ಲೆಲ್ಲೇ ಚರ್ಚೆ ನಡೀತು. 78ರಲ್ಲಿ ಅವಾಗ ಎಲ್ಲರೂ ಕೂಡಿ ಒಂದು ತೀರ್ಮಾನಕ್ಕೆ ಬಂದರು, ಯಾವಾದರೂ ಒಬ್ಬ ದಲಿತ ವಿದ್ಯಾವಂತ ಇದ್ದರೆ ಹಿಡ್ಕೊಂಬರ್ಬೇಕು. ಮಲ್ಕನಗೌಡರು ಅಂತಿದ್ರು, ನನ್ನ ಸ್ವಂತ ಊರು ಗೌಡರು, ಭಾಳ ಗೌರವಿಸಿದ ಮನುಷ್ಯರವರು. ಅಲ್ಲಿ ಆ ಗೌಡರು ನಮ್ಮ ಮಾವನಿಗೆ ಹೇಳಿ ಕಳಿಸಿದ್ರು. ನಮ್ಮ ಮಾವ ಅಂದರೆ ನನ್ನ ಸೋದರ ಮಾವ, ನನ್ನ ಸಿಸ್ಟರ್ಗೆ ಅದೇ ಊರಲ್ಲಿ ನಾವು ನಡಿತನ ಮಾಡಿದ್ದೆವು. ಆಮೇಲೆ ನಮ್ಮ ಮಾವನಿಗೆ ಗೌಡ್ರು ಕರೀತಾರಂದ್ರೆ ಸ್ವಲ್ಪ ಹೆದರಿಕೆ. ಏನು
ಗೌಡ್ರು ಯಾಕೆ ವಾಡೆ ಕರೆಸಿದ್ರು ಅಂತ ಹೆದರಿಕೆ. ನೀವೊಂದು ಸ್ವಲ್ಪ ಸ್ಥಿತಿವಂತರದಿರಿ, ನೀವು ಯಾಕಪ್ಪ ನೀನು ಸಾಲಿನೂ ಬಿಟ್ಟಿದ್ಯಾ, ಬಟ್ ಗಳೆ ಹೊಡ್ಕೊಂಡು ಊರಾಗ ಯಾಕಿರ್ತೀಯ, ನೀನು ರಾಜಕಾರಣಕ್ಕೆ ಯಾಕೆ ಸೇರಬಾರ್ದು ಅಂತ ಹೇಳಿ ನಮ್ಮನ್ನು ರಾಜಕಾರಣಕ್ಕೆ ಸೇರಿಸಲಿಕ್ಕೆ ಬಹಳ ಪ್ರಯಾಸ ಮಾಡಿದ್ರು. 78, 80 ಇನ್ನೂ ಅಸೆಂಬ್ಲಿ ಮುಂದಿನ ಚುನಾವಣೆ ಬರಲಿಲ್ಲ. ಆ ಸಂದರ್ಭದಾಗ ಒಬ್ಬ ಹುರ್ಕಡ್ಲಿ ಅಜ್ಜ ಅನ್ನೋರು ಒಬ್ಬರು ಗುರುಗಳು ಸಿಕ್ಕರು ನನಗೆ. ಅದು ಹೆಂಗಂದ್ರೆ ಇನ್ಸಿಡೆಂಟ್ಲಿ ನಾನು ಮತ್ತು ಶಂಕರ್ ಕೌಜಲ್ಗಿ ಅನ್ನೋರು ಬಿಜಾಪುರದಿಂದ ಹುಬ್ಳಿಗೆ ಬುಲೆಟ್ ಮೇಲೆ ಹೊರಟಿದ್ದೆವು. ಹೊಂಟ ಮುಂದೆ ಇವರು ಶಂಕರ್ ಕೌಜಲ್ಗಿ ಅವ್ರು ಏನು ಹೇಳಿದ್ರು, ಇಲ್ಲೊಬ್ಬರು ನಮ್ಮ ಅಜ್ಜ ಆದಾರ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಬಿಡಪ್ಪ, ನನಗೆ ಒಂದು ಸ್ವಲ್ಪ ಹುಡುಗ ಬುದ್ಧಿ ಇವಕ್ಕೆಲ್ಲ ಬಹಳ ಇದು ಪರಿಪಕ್ವತೆ ಇದ್ದಿರಲಿಲ್ಲ. ಬಿಡಪ್ಪ ನಿಮ್ಮ ಅಜ್ಜ ನನಗೆಲ್ಲಿ ಭೇಟಿ ಮಾಡಿಸಿ, ನಾನು ನನ್ನ ಹಳ್ಳಿ ಶಬ್ದದಾಗ ಹೇಳೋದಾದ್ರೆ, ನಾವು ಮೊದಲೇ ಹರಿಜನರ ಮಾರಾಯ, ನಿಮ್ಗೆ ಅಲ್ಲಿ ಒಳಗೆ ಹೋಲಕ್ಕೆ ನಮಗೆ ಬಿಡಂಗಿಲ್ಲ, ನನ್ನಲ್ಲಿ ಭೇಟಿ ಮಾಡಿಸ್ತಿ ಅಂದೆ. ಇದು ವಸ್ತುಸ್ಥಿತಿ. ಫಸ್ಟ್ ಟೈಮ್ ಅಜ್ಜವ್ರನ್ನ 1980ರಲ್ಲಿ ಅಜ್ಜವ್ರನ್ನ ಕಂಡಿದ್ದು ನಾನು. ಅಜ್ಜವ್ರು ಒಳಗಡೆ ಇದ್ರು, ಶಂಕರ, ನಾನು ಕೌಜಲ್ಗಿ ಶಂಕರ್ ನಾವು ಹೋದಾಗ ನನ್ನ ಮುಖ ನೋಡಿದ್ರಿ ಹಿಂಗ, ಶಂಕರ ಎಂಥ ದೊಡ್ಡ ಮನುಷ್ಯನ ಕರ್ಕೊಂಡು ಬಂದಿದಪ್ಪ ಇವ್ರನ್ನ, ನಾನು ಅಷ್ಟು ದೊಡ್ಡ ಮನುಷ್ಯ ಇಲ್ಲ, ಇವ್ರನ್ನ ಕರ್ಕೊಂಡು ಬಂದಿದ್ದಿ ಅಂತ ಶುರು ಮಾಡೋದು. ನನ್ನ ಮುಖ ನೋಡಿದ ತಕ್ಷಣ ಇಡೀ ನನ್ನ ಲೈಫ್ ಇವತ್ತಿನ ತನ ಏನಾಗಿದ್ದೀನಿ ಎಲ್ಲನೂ ಹೇಳಕ್ ಶುರು ಮಾಡಿಬಿಟ್ರು. ಅವರು ಒಂದು ಸ್ವಲ್ಪ ಶಂಕರ ಕೌಜಲ್ಗಿ ಅವರು ಬಹಳ ಚೇಷ್ಟೆ ಮಾಡ್ತಿದ್ರು. ಅಜ್ಜ ಅಂದ್ರೆ ಬಹಳ ಹತ್ತಿರದವರು. ಅಜ್ಜ ಬಿಡು ಹೋಲಿ, ಗುಡ್ಡೂರಾವ್ ಸರ್ಕಾರ ಬರ್ತದತಿ, ಮಂತ್ರಿ ಆಗ್ತಾನತಿ, ಎಲ್ಲಾನು ಹೇಳ್ತಿ, ಅದ್ಯಾವ ಇರೋದು ಜನತಾ ಪಾರ್ಟಿಯಾಗ ಅದನ, ಎಲ್ಲಿ ಬರ್ತದ ಸರ್ಕಾರ ಅಂತ ಹೇಳಿ ಶಂಕರ್ ಅವ್ರಿಗೆ ಕೌಜಲ್ಗಿ ಅವ್ರು ಹೇಳಿದ್ರು. ಇಲ್ಲಪ್ಪ ಹಂಗಲ್ಲ, ನಮ್ಮ ತಾಯಿ ಹೇಳಲ್ಲ ಅಂತ ಒಂದು ಶಬ್ದ ಹೇಳಿದ್ರು. ಅಜ್ಜನ ದರ್ಶನ ಮಾಡಿದೆವು. ದರ್ಶನ ಮಾಡಿ ನಾವು ಹುಬ್ಳಿಗೆ ಹೋದೆವು. ಮುಂದೆ ಚುನಾವಣೆ ಬಂತು. ರಾಮಕೃಷ್ಣ ಹೆಗಡೆ ಅವರು ಇಂಡಿಗೆ ಬಂದರು. ಚುನಾವಣೆ ಬಂದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿ ಇಂಡಿಗೆ ಬಂದರು. ಇಂಡಿಗೆ ಬಂದಾಗ 5,000 ಜನ ಸೇರಿದ್ರಲ್ಲಿ. ಆ ಕಟ್ಟಿ ಮೇಲೆ ಹೆಗಡೆ ಸಾಹೇಬರು ಕೂತರು. ಹೇಳ್ರಪ್ಪ ನಿಮ್ದು ಏನು ಅಲ್ಲೇ ಪಾರ್ಟಿ ಮೀಟಿಂಗು. ಒಕ್ಕುರದು ಒಂದೇ ಶಬ್ದ, ಈ ಚುನಾವಣೆಯಲ್ಲಿ 83ಕ್ಕೆ ನಾಳೆ ಬರೋ ಚುನಾವಣೆಯಲ್ಲಿ ರಮೇಶ್ ಜಿಗಜಿನಿಗೆ ನೀವು ಟಿಕೆಟ್ ಕೊಡದೇ ಇದ್ರೆ ಸಾಹೇಬ್ರೆ ಅವನು ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸ್ತೇವ ಅನ್ನೋ ಒಕ್ಕುರದ ಅಭಿಪ್ರಾಯ ಜನ ಹೆಗಡೆ ಸಾಹೇಬ್ರಿಗೆ ಹೇಳಿದಾಗ ನಿಜವಾಗಿ ಬಹಳ ಗಾಬರಿ ಆದರು. ಏನಪ್ಪ ಯಾರವ ಹುಡುಗ, ನಾವು ಯಾವತ್ತೂ ಸಂಪರ್ಕದಾಗೆ ಇಲ್ಲ. ಆಮೇಲೆ ಪಟೇಲ್ರಿ ಎಲ್ಲದನ್ರಿ ನೋಡ್ರಿ ಅಂದರು. ಜಿಗ್ಜಿನಿ ಅವ್ರು ಬರಬೇಕು ಅಂತ ಹೇಳಿದ್ರು. ನಾ ಬಂದೆ, ಹೆಗಡೆ ಸಾಹೇಬ್ರಿಗೆ ಒಂದು ಕಾಲಿಗೆ ನಮಸ್ಕಾರ ಮಾಡಿದೆ. ಹೆಗಲ ಮೇಲೆ ಕೈ ಹಾಕಿ ಹೆಗಡೆ ಸಾಹೇಬ್ರು ಹೇಳಿದ್ರು, ನೋಡಪ್ಪ ಇಷ್ಟೆಲ್ಲ ಜನ ಇವರು ಹೇಳ್ತಾ ಇದ್ದಾರೆ ನಿನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ನೋಡಪ್ಪ ಈ ಕ್ಷೇತ್ರದ ಟಿಕೆಟು ನಿನಗೆ ಫಿಕ್ಸ್, ನಿನ್ನ ಕೆಲಸ ಪ್ರಾರಂಭ ಮಾಡು ಅಂತ ಹೇಳಿಬಿಟ್ರು. ಅಷ್ಟು ಜನಗಳ ಮಧ್ಯೆ ನಾನು ಏನು ಸುತ್ತದೆ ಅಂದರೆ ಒಂದು ಹಳ್ಳಿ ಬಿಡಲಿಲ್ಲ. 3 ಕ್ಯಾಂಡಿಡೇಟ್ ಆದರು. ಈ ಅರಕೇರಿಯವರು ನಿಂತರು, ಆಮೇಲೆ ಕಬಡ್ಡಿಯವರು ನಿಂತರು. 3ನೇ ಕ್ಯಾಂಡಿಡೇಟ್ ನಾನು ಜನತಾದಳ, ಒಬ್ಬ ಕಾಂಗ್ರೆಸ್ಸು, ಒಬ್ಬ ಇಂಡಿಪೆಂಡೆಂಟ್. ಟ್ರೆಂಗಲ್ ಫೈಟ್ ಆಯಿತು. ಆವಾಗ ಅದ್ಭುತವಾಗಿ ಸುಮಾರು 18-20 ಸಾವಿರ ಮತಗಳ ಅಂತರದಿಂದ ನನ್ನ ಗೆಲ್ಲಿಸಿದ್ರು ಆ ಕ್ಷೇತ್ರದ ಜನ. ವಾಪಸ್ಸು ಅಜ್ಜನ ಭೇಟಿಯಾಗಕ್ಕೆ ಹೋದೆವು. ಮತ್ತೆ ಹೋದೆವು, ನಾನು ಶಂಕರೇ ಹೋದದ್ದು. ಅಜ್ಜ ನಾ ಗೆದ್ದು ಬಂದೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದೆ. ಯಪ್ಪ ಗೆದ್ದೇದು ಅಷ್ಟೇ ಅಲ್ಲೋ, ನೀ ಮತ್ತೆ ಮಂತ್ರಿ ಆಗಿಬಿಡ್ತೀಯಪ್ಪ ಅಂದರು ಅಜ್ಜ ಅವರು. ನಾನು ಹೆಗಡೆ ಸಾಹೇಬ್ರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಹೋಮ್ ಮಿನಿಸ್ಟರ್ ಆದೆ. ಅದನ್ನು ಕೂಡ ಅವ್ರು ಹೇಳಿದರು, ನೀನು ಹೋಮ್ ಮಿನಿಸ್ಟರ್ ಆತೆ ಅನ್ನೋದು ಕೂಡ ಹೇಳಿದರು ಬಹಳ ಸ್ಪಷ್ಟವಾಗಿ. ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ, ಅವ್ರಿಗೆ ಅಲ್ಲಕ್ಕೆ ಬರ್ತಿದ್ದಿಲ್ಲ. ಅಜ್ಜಾಗ ಕಾಕಿಯಪ್ಪ ಆಗ್ತಿದ್ರು. ಕಾಕಿ ತೊಟ್ಕೊಂಡವ್ರು ಮಂತ್ರಿ ಆತೆಯಪ್ಪ ಅನ್ನೋರು ಬಹಳ ಪ್ರೀತಿ. ನನಗೆ ಬಹಳ ಆಶ್ಚರ್ಯ ಅನ್ಸೋದೇನು, ನನ್ನಂಥ ಒಬ್ಬ ದಲಿತ ಮನುಷ್ಯನಿಗೆ ಒಬ್ಬ ಅಜ್ಜನಂತವ ನನಗೆ ಇಷ್ಟು ಪ್ರೀತಿ ಮಾಡ್ತಾರಲ್ಲ ಅನ್ನೋದು ಬಹಳ ನಮಗೆ ಒಂದು ರೀಚಾರ್ಜ್ ಆದಂಗೆ ಆಗ್ತಿತ್ತು ಬ್ಯಾಟ್ರಿ. ಆಮೇಲೆ ಕೂಡಿಸಿದ್ರು. ಆಮೇಲೆ ಯೂಶ್ವಲಿ ಹಂಗೆ ನೋಡ್ರಿ ಎಂಥ ಅವ್ರಿಗೆ ತರ್ಕ, ಅದು ಎಂಥದ್ದು ಏನು ಶಕ್ತಿ ಗೊತ್ತಿಲ್ಲ. ಇಲ್ಲಿ ಶಂಕರ ನಾವು ಇಲ್ಲಿ ಬೆಂಗಳೂರು ಬಿಟ್ಟರೆ ಸುಲ್ತಾನ ಅಂತ ಹೇಳಿ ಒಬ್ಬ ಮುಸ್ಲಿಮ ಅಜ್ಜನ ಮನೆಯಲ್ಲಿ ಒಬ್ಬ ಸೇವಕ ಇದ್ದ. ಆಮೇಲೆ ನಾವು ಇಲ್ಲಿ ಬಿಟ್ಟ ತಕ್ಷಣ ಅಲ್ಲೇ ಅವ್ನಿಗೆ ಹೇಳೋರು, ಸುಲ್ತಾನ ಬಾ ಇಲ್ಲಿ, ನಮ್ಮ ಅಪ್ಪ ಬರ್ತಾನೆ ಇವತ್ತು, ಏನ್ರಿ ತಿಂಡಿ ಮಾಡಿಡು ಅಂತ ಹೇಳಿ. ಅಂತ ನೋಡಿ ಹೆಂಗೆ ಅದು ಯಾರು ನಂಬಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾವು ಹೋದ ತಕ್ಷಣ ಅಜ್ಜಾರು ಹೇಳಿದ್ರಿ ನೀವು ಬರ್ತೀರತ್ತ, ನೋಡ್ರಿ ತಿಂಡಿ ರೆಡಿ ಮಾಡಿಸಿಟ್ಟಾರ ಅಂತ ಆ ಡಬ್ಬಿ ಕೂಡ ಅವ್ರು ಪಾಪ ಇಷ್ಟಿಟ್ಟು ಡಬ್ಬ್ಯಾಗ ಮುದುಕ ಮಾಡಿಸಿಟ್ಟಿರೋ
ನಾವು ಶಂಕರ ಎಲ್ಲ ತಿನ್ಕೊಂಡಿದ್ದೆವು. ಅವರು ಇನ್ನು ಜೀವನಾಗ ಹೆಗ್ಡೆ ಸಾಹೇಬ್ರಂಥವ್ರು, ಪಟೇಲ್ರಂಥವ್ರು ನಮ್ಮ ರಾಜಕಾರಣ ಜೀವನದಲ್ಲಿ ನಮಗೆ ಸಿಗೋದಿಲ್ಲ. ಅದೇ ಸ್ಫೂರ್ತಿ ಇವತ್ತು ನಿಜವಾಗಿ ಹೇಳ್ತೀನಿ. ಪಟೇಲ್ರದಾಗಲಿ ಹೆಗ್ಡೆ ಸಾಹೇಬ್ರದ ಅವರಲ್ಲಿ ಏನು ಗುಣಗಳಿದ್ದವಲ್ಲ, ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆವು. ಪ್ರಾಮಾಣಿಕರಾಗಿ ಹೇಳೋದಾದ್ರೆ ನಾವು ಭಾಳ ಅರ್ಥ ಮಾಡ್ಕೊಂಡಿದ್ದೆ. ಅಂಥವರು ಇವತ್ತಿನ ದಿನಮಾನದಾಗ ರಾಜಕಾರಣದಲ್ಲಿ ನಮ್ಗೆ ಸಿಗೋದಿಲ್ಲ ಅಂಥೇಳಿ ಖಂಡಿತ ನನಗೆ ಅನಿಸ್ತಾ ಇದೆಯಪ್ಪ. ಯಾಕಂದರೆ ಅವತ್ತಿನ ದಿನಮಾನಗಳು, ಅವತ್ತಿನ ಮಂತ್ರಿಮಂಡಲ, ಆ ಮುಖ್ಯಮಂತ್ರಿ ಸ್ಥಾನ ಎಂಥದಿತ್ರಿ, ಅದು ಎಂಥ ಆನೆಸ್ಟ್ ರೀ. ಅವರೆಲ್ಲ ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಸಲ ಆಗಿ ಹೋಗ್ಯಾವ ಇನ್ಸಿಡೆಂಟ್. ಹೆಗ್ಡೆ ಸಾಹೇಬರು ಅದು ಯಾವುದೋ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿ ಕಟ್ಟಿದ್ರು. ಒಂದು ಕಡೆ ಅಜ್ಜ ನನಗೆ ಎಷ್ಟು ವರ್ಷ ಮುಂಚೆ ಹೇಳಿದರು ಅಂದ್ರೆ, ಅಂದಾಜು 12 ವರ್ಷ ಮುಂಚೆ ಹೇಳಿದರು ಒಂದು ಸಲ ಶಂಕರಾನಂದ್ ಸೋಲಿಸ್ತೀನಿ ಅಂತ. 12 ವರ್ಷ ಆದಮೇಲೆ 98ರಾಗ ಅವಕಾಶ ಬಂತು. ನೋಡಿ, ಹೆಗ್ಡೆ ಸಾಹೇಬರು ದೇಶದಲ್ಲಿ ಒಂದು ಪಾರ್ಟಿ ಇರಲಿ ಅಂತ ಲೋಕಶಕ್ತಿ ಕಟ್ಟಿದ್ರು. ಇವರೆಲ್ಲ ಹೊರಗೆ ಹಾಕಿದ್ರು, ಬೊಮ್ಮಾಯರು, ದೇವೇಗೌಡರು ಪಕ್ಷ ಬಿಟ್ಟು ಹೊರಗೆ ಹಾಕಿದ್ರು. ವಿಧಿ ಇರಲಿಲ್ಲ. ನಮ್ಮನ್ನು ಕೇಳಿದ್ರು, ಆಯಿತು ಸಾಹೇಬ್ರೆ ನೀವು ಹೆಂಗೆ ಹೇಳ್ತೀರಿ, ನಿಮ್ಮ ಜೊತೆ ಇರ್ತೇವೆ ಅಂಥೇಳಿ. ಅವತ್ತೂ ಕೂಡ ನೋಡಿ, ಇಡೀ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯನಾಗಿ ರೆವಿನ್ಯೂ ಮಿನಿಸ್ಟರ್ ರಾಜೀನಾಮೆ ಕೊಟ್ಟೆ. ಕಾರಣ ಏನು? ಗುರುಭಕ್ತಿ ರೀ, ಗುರುಭಕ್ತಿ. ನಾನು ಸಾಹೇಬ್ರೆ ನಿಮಗೆ ಇದು ಕೊಟ್ಟಿನಿ ಅಂಥೇಳಿ, ಅದಕ್ಕೆ ಹೇಳಿದವಲ್ಲಿ ಏಕಲವ್ಯನ ನಾವೊಂದು ಉಂಗ್ಲಿ ಬಟ್ಟು ಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳಿದೆ. ಅವತ್ತು ಎಷ್ಟು ಖುಷಿಯಾದ ಮುದುಕ, ಏನಪ್ಪ ಎಂಥ ಕೆಲಸ ಮಾಡಿದೆಯಾ ಅಂತ ಖುಷಿ ಪಟ್ಟರು. ನಾನು ಒಬ್ಬ ದಲಿತ ಮನುಷ್ಯನಾಗ ಅದೆಲ್ಲ ಅಧಿಕಾರ ಯಾರಿಂದ ರೀ ಸಿಕ್ಕಿರೋದು? ಇವರಿಂದ ತಾನೆ, ಹೆಗ್ಡೆ ಸಾಹೇಬರಿಂದ, ಪಟೇಲ್ರಿಂದ ತಾನೇ ಈ ಅಧಿಕಾರ ಸಿಕ್ಕಿತ್ತು. ಹೊಸ ಕ್ಷೇತ್ರ, ಹೊಸ ಜನ. ನೋಡಿ ಹೆಂಗೆ ಅದೃಷ್ಟ ಮನುಷ್ಯ ಎಲ್ಲೆಲ್ಲಿ ಒಯ್ತದೋ ತಗೊಂಡು ಹೋಗಿ. ಶಂಕರಾನಂದ್ ಅವ್ರ ವಿರುದ್ಧ 5-6 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವರು. ನಾವು ಏನಿಲ್ಲ, ಹೆಗ್ಡೆ ಸಾಹೇಬರು ಒಂದು 8-10 ರೂಪಾಯಿ ಕೊಟ್ಟರು, ಅಷ್ಟರ ಮೇಲೆ ಚುನಾವಣೆ. ಜನ ಖರ್ಚು ಮಾಡಿದ್ರಿ, ಜನ ಖರ್ಚು ಮಾಡೋದು ಆ ಕ್ಷೇತ್ರದಲ್ಲಿ. ಯಾವುದೋ ಕಾರಣ ಇರ್ಬೋದು. ಶಂಕರಾನಂದ ಸಾಹೇಬರು ಸೋಲಿಸಿದ್ದೆ. ಅಜ್ಜ ಇನ್ನೂ ಒಂದು ಮಾತು ಹೇಳಿದ, ಯಪ್ಪ ಶಂಕರಾನಂದನ್ ಯಾವತ್ತು ಚುನಾವಣೆಯಲ್ಲಿ ನೀ ಸೋಲಿಸ್ತೀಯಾ ಅದೇ ಅವನು ಅಂತಿಮ ರಾಜಕಾರಣ ಅನ್ನೋ ಹೇಳಿದರು. ಸತ್ಯವಾಗಿ ಹೇಳ್ತೀನಿ, ಈ ಮಾತ ಹೇಳಿದ್ರು. ಯಾವತ್ತು ನೀ ಸೋಲಿಸ್ತೀಯಾ ಶಂಕರಾನಂದ ಅಲ್ಲಿಗೆ ಮುಗಿತು ನೋಡಪ್ಪ ರಾಜಕಾರಣ ಅಂತ ಹೇಳಿದ್ರು. ಅದೇ ರೀತಿ ಆಯ್ತು. 98ರಾಗ ಏನು ಚುನಾವಣೆಗೆ ನಾ ಸೋಲಿಸಿದ್ನೋ, ಹಳ್ಳಿ ರಾಜಕಾರಣಕ್ಕೆ ಬರಲಿಲ್ಲ ಶಂಕರಾನಂದ್ ಅವರು. ಅವ್ರ ದೇಹಾಂತ ಆಯಿತು. ಆ ಮತ್ತು ಬೇರೆ ಅವ್ರಿಗೆ ಬರಲೇ ಇಲ್ಲ. ಅಜ್ಜ ಅಂಥ ಸಾಲಿಡ್ ಆಗಿ ಹೇಳೋ ಮನುಷ್ಯರಿ, ಯಾರು ಹೇಳಕ್ಕೆ ಸಾಧ್ಯ? 14-12 ವರ್ಷ ಮುಂಚೆ ಹೇಳಿದ್ರು ನನಗೆ. ಗೆಲ್ಲಿಸಿದ್ರು 1,98,000 ಮತಗಳ ಅಂತರದಿಂದ ಆ ಕ್ಷೇತ್ರದಾಗ ಗೆಲ್ಲಿಸಿದ್ರು ಲೋಕಶಕ್ತಿಯಿಂದ. ಅದಕ್ಕೆ ಯಾವಾಗಾದರೂ ಒಬ್ಬ ವ್ಯಕ್ತಿ ಒಂದು ಜಾತಿ ಸಲುವಾಗಿ ಮಹತ್ವ ಕೊಡಬಾರ್ದು ರಾಜಕಾರಣದಲ್ಲಿ. ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋದಾಗ ಮಾತ್ರ ಅದು ಬಹಳ ಒಳ್ಳೆ ರಾಜಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಪುನಃ ಇದೆಲ್ಲ ಕಳೆದ ಮೇಲೆ ಎಲ್ಲ ಲೋಕಸಭಾ ಆಯಿತು, ಎಲ್ಲನೂ ಆಯಿತು. ಆದರೆ ಇದೆಲ್ಲನೂ ಕೂಡ ಅಜ್ಜ ಇದನ್ನು ಮುಂಚೆನೇ ಹೇಳಿದ್ರು. ಆಕ್ಸಿಡೆಂಟ್ ಆಗೋದು ಹೇಳಿದ್ರಿ ನನಗೆ. ಯಪ್ಪ ನಿನಗೆ 6 ಸಲ ಆಕ್ಸಿಡೆಂಟ್ ಆಗ್ತದ, ಆದ್ರೆ 6 ಸಲ ನಮ್ಮವ್ವ ನಿನಗೆ ಉಳಿಸ್ತಾಳ ಅಂತ ಹೇಳಿ ಡೇಟ್ ಬರೆದು ಕೊಟ್ರಿ. ನಿನಗೆ ಇಂಥ ದಿನ ನಿನಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರು. ಅಂಥ ದಿನನೇ ನಾ ಯಾವತ್ತಾದರೂ ಆ ಚೌಪಡಿ ನಮ್ಮ ಶಂಕರ್ ಕೌಜಲಿ ಹತ್ರ ಇಟ್ಟಿರ್ತಿದ್ದೆ. ಯಾಕಂದ್ರೆ ನಾನು ಮರ್ತು ಹೋಗ್ತೀನಿ. ಅಲ್ಲಿ ಆಕ್ಸಿಡೆಂಟ್ ಆಗೋದು ಶಂಕರ್ ಕೌಜಲಿ ನಾ ಫೋನ್ ಮಾಡೋದು, ಡೇಟ್ ಏನದು ಶಂಕರ ಅಂದ ನಾವು ಬದುಕಿದೆಯಲ್ಲ ಸಾಕು ಅಂತ ಹೇಳ್ತೀವಿ. ಅಷ್ಟು ನಂಬಿಕೆ ಕಾರಜೋಳರು ಮತ್ತು ಸೋಮನಗೌಡರು. ಆಮೇಲೆ ಎಲ್ಲ ನಾನು ಅಶೋಕ್ ಕೋಟಿ, ಸಿಂಧೆ ಮಾಸ್ತರು, ಶಂಕರ್ ಕೌಜಲಿ ಎಲ್ಲರೂ ಮನವೊಲಿಸಿ ಬಿಜಾಪುರ ತೊಗೊಂಡು ಹೋದ್ರು. ನಾನು ಕೇಳಿದೆ, ಏ ಮಾಸ್ತರ ಗೌಡ್ರ, ನಾವು ಬಿಜಾಪುರ ಬಂದೇನು ಚಪ್ಪಲಿ ಹೊಲಿಲ್ಲ ಗಾಂಧಿ ಚೌಕ್ನಾಗ ಅಂತ. ನಮ್ಮ ಕಸುಬು ಅದು, ನಮ್ಮ ಕುಟುಂಬದ ಮನೆತನದ ಕಸುಬು. ನನಗೆ ತುಂಬ ಅಭಿಮಾನ ಇದೆ. ನಾ ಎಲ್ಲರೂ ಯಾರೇ ಕೇಳಿದ್ರೆ ನಾವು ಚಪ್ಪಲಿ ಹೊಲಿಯವರು ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು. ಅದು ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಇರಬೇಕು. ತಾನು ಹುಟ್ಟಿದ ಸಮಾಜದ ಬಗ್ಗೆ ಗೌರವ ಇರಬೇಕು, ಅದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಏನು ದಲಿತರಾಗಿ ಅಥವಾ ಚಪ್ಪಲಿ ಹೊಲಿಯವರಾಗಿ ನಾವೇನು ಸಣ್ಣವರಾಗೋದಿಲ್ಲ. ಜನರ ಮುಂದೆ ಹೇಳಿದ್ರೆ ಅದು ಅವರು ಖುಷಿ ಪಡ್ತಾರೆ. ಏನಪ್ಪ ಇವರು ಈ ಸ್ಥಾನದಲ್ಲಿದ್ದು ಇದನ್ನು ಹೇಳ್ತಾರಲ್ಲ ಅಂತ. ನನ್ನ ಮನೆ ಕಸುಬ್ರಿ ಅದು. ನನ್ನ ಅಜ್ಜಿಗಳು ಚಪ್ಪಲ್ ಹೊಲಿದು ಸಂಪಾದನೆ ಮಾಡ್ಯಾರ, ಆಸ್ತಿ ಮಾಡ್ಯಾರ. ನನ್ನ ಊರಲ್ಲಿ ಚಪ್ಪಲ್ ಹೊಲಿದು ಆಸ್ತಿ ಮಾಡ್ಯಾರ. ನಮಗೆ ಅಭಿಮಾನ ಇಲ್ಲ, ಅದು ಹೇಳ್ಕೋಬೇಕು. ಆಮೇಲೆ ನಾನು ಕೇಳಿದೆ, ಅಲ್ರಿ ನಾನು ಗಾಂಧಿ ಚೌಕ್ನಾಗ ಕೂತು ಚಪ್ಪಲ್ ಹೊಲಿದೇನ್ರಿ ನಾನು ಅಂತ ಕೇಳಿದೆ. ಇಲ್ಲ ಹಂಗೇನು ಮಾಡಬೇಡ, ನಮ್ಮ ಸಿಂಧೆ ಮಾಸ್ತರ್ ಹೇಳ್ತು,
ನಂದೊಂದು ತೋಟ ಇದೆ ಬಿಜಾಪುರ ಪಕ್ಕದ ಕೆರಿನಲ್ಲಿ, ನೀ ಬಂದು ತೋಟ ಮಾಡ ಅಂತ ಹೇಳ್ತು. ಪಾಪ ನಾ ಇನ್ನೂ ಬಿಜಾಪುರಕ್ಕೆ ಹೋಗಿ ಮುಟ್ಟಿದ್ದಿಲ್ಲ. ಶಿಂದೆ ಮಾಸ್ತರು ಮತ್ತು ಕೋಟಿ ಮಾಸ್ತರು ಶ್ರೀ ಅಶೋಕ್ ಕೋಟಿ ನನ್ನ ಅಬ್ಸೆನ್ಸಿ ಒಳಗೆ ಅಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದು. ನನ್ನ ಮಕ್ಕಳು ಇಲ್ಲಪ್ಪ ನಮಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂದರು. ನನ್ನ ಹೆಂಡ್ತಿ ತುಂಬ ಅತ್ತೆವು ಎಲ್ಲರೂ ಇಬ್ಬರು. ಆಮೇಲೆ ನನ್ನ ಹೆಂಡ್ತಿ ಏನು ಹೇಳ್ತು, ಸಾಹೇಬ್ರೆ ನಿಮ್ಮ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ರಾಜಕಾರಣ ನೀವು ಮಾಡಿರಿ, ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ಊರಾಗಿರ್ತೀನಿ ಅಂತ ಹೇಳಿ. ಎಲ್ಲಿರ್ತೀವೋ ಊರಾಗ, ಅದು ಅಷ್ಟೊತ್ತಿಗೆ ತೋಟ ಪ್ರಾರಂಭ ಮಾಡಿದ. ಐತಲ್ರಿ ಅಲ್ಲೇ ಬಿಜಾಪುರದಾಗ ನಾವು ಹೋಗಿ ಮಕ್ಕಳು ಕರ್ಕೊಂಡು ಇರ್ತೀನಿ ಅಂತ ಹೇಳಿ ನಮ್ಮ ಧರ್ಮಪತ್ನಿ ಪಾಪ 2 ಸಣ್ಣ ಮಕ್ಕಳು, ಅವಾಗ 10-12 ವರ್ಷದವು ಇರ್ತೀವಿ, 2 ಮಕ್ಕಳನ್ನ ಕರ್ಕೊಂಡು ಬಿಜಾಪುರ ತೋಟಕ್ಕೆ ಹೋಗಿ ಏನು ಆ ತೋಟ ಪ್ರಾರಂಭ ಮಾಡಿ ಬಂದಿದ್ದ ಅದನ್ನು ಅದ್ಭುತವಾಗಿ ಇವತ್ತು ಬೆಳೆಸಿದ್ರು ಅವರು. ಈ ನನ್ನ ಮಕ್ಕಳು ನಿಜವಾಗಿ ಅದು ಒಂದು ನನಗೆ ಶಕ್ತಿ. ಅದನ್ನೂ ಒಂದು ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ರಾಜಕಾರಣಕ್ಕೆ ಹಿಂಬದಿಯಾಗಿ ಅವರು ಶಕ್ತಿಯಾಗಿ ನಿಂತ್ಕೊಂಡರು. ಇವತ್ತಿಗೂ ಕೂಡ ನಾನು ನೆನೆಸ್ಕೋಬೇಕಾಗುತ್ತೆ ನನ್ನ ಹೆಣ್ಣುಮಗಳಿಗೆ. ಇವತ್ತು ಭಾಳ ದೊಡ್ಡ ಆಸ್ತಿ ಮಾಡಿ ಹೋದರು ಮಕ್ಕಳಿಗೆ. ಏನೋ 4-6 ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ. ಅಲ್ಲಿ ಇದ್ದುಕೊಂಡು 20 ವರ್ಷ ರೀ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಹೆಂಡತಿ ಆಗಿ ಒಂದಿನೂ ಬೆಂಗಳೂರು ಬರಲಿಲ್ಲ ಪಾಪ ಹೆಣ್ಣುಮಗಳು. ಮಕ್ಕಳೂ ಬರಲಿಲ್ಲ. 10 ವರ್ಷ ನನ್ನ ಮಕ್ಕಳು ಬೆಂಗಳೂರು ನೋಡಲಿಲ್ಲ. ತೋಟದಲ್ಲೇ ಬಿದ್ದು ಕಷ್ಟಪಟ್ಟು ಪ್ರಾರಂಭ ಮಾಡಿ ಬಂದೀನಿ, ಇದನ್ನು ಬಿಡೋದು ಬೇಡ ಅಂಥೇಳಿ ಸುಮಾರು ಭಾಳ ದೊಡ್ಡ ಆಸ್ತಿ ಮಕ್ಕಳಿಗೆ ನನ್ನ ಹೆಂಡತಿ ಮಾಡಿಟ್ಟು ಹೋದಳು. ಅದನ್ನು ನಾವು ನಾನು ನಿಜವಾಗಿ ಅದು ಮಹತ್ವ ಈಗ ಗೊತ್ತಾಗ್ತಾ ಇದೆ. ಅವ್ರ ಜೊತೆ ಇದ್ದಾಗ ನನಗೆ ಗೊತ್ತಾಗಲಿಲ್ಲ ನನ್ನ ಹೆಂಡ್ತಿದು. ಈಗ ಅವ್ರು ನನ್ನ ಜೊತೆ ಇಲ್ಲ ಅಂದಾಗ ಈಗ ಅದರ ಅರ್ಥ ನನಗೆ ಆಗ್ತಾ ಇದೆ. ಇನ್ನೊಂದು ಹೇಳಬೇಕಾದ್ರೆ ಇವತ್ತಿನ ಹೇಳು ಬೇಡ ಅಂಥೇಳಿ ನನಗೆ ಅನ್ನಿಸ್ತದ. ಅಜ್ಜ ನಾವು ಹಠ ಮಾಡ್ತಿದ್ದೆವು, ಬರೀ ನಿಮ್ಮವ್ವ ಅಂತ ಹೇಳ್ತೆ ಅಜ್ಜ, ನಿಮ್ಮವ್ಗೆ ನಮಗೆ ತೋರಿಸಿದೇನೋ ಅಂತ ಹೇಳಿ ಕೇಳೋರು ನಾವು. ಒಂದಿನ ಯುಗಾದಿ ಹಬ್ಬ ಇತ್ತು. ನಾನು ಅವತ್ತು ಹುಬ್ಳಿ ಈ ಕಡೆ ರೋಡ್ ಸರಿ ಇರಲಿಲ್ಲ ಹೊಸಪೇಟೆ ಮೇಲೆ. ಹುಬ್ಳಿ ಮಾರ್ಗವಾಗಿ ನಾವು ಊರಿಗೆ ಹೋಗಬೇಕು. ಹುಬ್ಳಿದಿಂದ ಹೋಗೋ ಮುಂದೆ ಮಧ್ಯ ನವಲಗುಂದ ನರಗುಂದ ಅಲ್ಲೇ ಹತ್ತದ. ಹೋದಾಗ ಪೂಜೆ ಪುನಸ್ಕಾರ ತುಂಬ ಜನ ಇದ್ದರು ಅಲ್ಲಿ ಮಠದಲ್ಲಿ. ಆಮೇಲೆ ಅಜ್ಜನವರು ಒಂದು ಅಂದರೆ ಇವರು ಈ ಕ್ಯಾವಿಗಿವೆ ಹಾಕೊಳ್ಳೋರಲ್ಲ, ಅವರು ಸಿವಿಲ್ ಡ್ರೆಸ್ ದೋತ್ರ ಇಂಥ ಅಂಗಿನೇ. ಅವರು ಯಾವತ್ತೂ ಈ ಕ್ಯಾವಿಗಿವಿ ಹಾಕಿ ಸ್ವಾಮಿಗಳು ಹಂಗೆ ಅವಾಗೂ ಆಗಲೇ ಇಲ್ಲ ಅವರು. ಆಮೇಲೆ ಹೋದ ಪಂಜೆ ಒಂದು ಹಾಕೋತಿದ್ರು ಅವರು. ಯುಗಾದಿ ಹಬ್ಬ ಇತ್ತು. ಹೋದ ತಕ್ಷಣ ನಾನು ನೋಡಿದ್ರು ಅಜ್ಜ ರಟ್ಟೆ ಹಿಡಿದು ಇದು ರಟ್ಟೆ ಹಿಡಿದು ನಾನು ರಟ್ಟೆ ಹಿಡಿದು ಇಷ್ಟು ದಿವಸ ಕೇಳ್ತಿದ್ದಲ್ಲ, ಇವತ್ತು ಬಾನಿ ಅಂದರು. ಅಜ್ಜ ನೀನು ಯುಗಾದಿ ಹಬ್ಬ ಇಷ್ಟೆಲ್ಲ ನಿಮ್ಮ ಲಿಂಗಾಯತ ಸಮಾಜದವರು ಹೊರಗಡೆ ಕಾಯ್ತಾ ಇದ್ದಾರೆ, ನನಗೆ ರಟ್ಟೆ ಹಿಡ್ಕೊಂಡು ದೇವ್ರ ಕೋಲಿನಲ್ಲಿ ಕರ್ಕೊಂಡು ಹೋದರೆ ಆ ಜನಗಳ ಭಾವನೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ನೀ ಬ್ಯಾಡ ಅಜ್ಜ, ಇವತ್ತು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದೆ. ಅವಾಗ ಅಜ್ಜ ಏನು ಹೇಳಿದ್ರು ಅಂದ್ರೆ, ಆ ನೋಡೋ ಯೋಗ ಅವಕ್ಕೆ ಯಾವಕ ಇಲ್ಲ ಯಪ್ಪ, ಆ ಯೋಗ ಇರೋದು ನೀನು ಒಬ್ಬನಿಗೆ ಮಾತ್ರ ಸಾಧ್ಯ, ಅದು ನೋಡ್ಲಕ್ಕ, ಬಾ ನೀ ನೋಡ್ಬಾ ಅಂದರು. ಆಯಿತು ಅಂದೆ. ಆಮೇಲೆ ಅಜ್ಜ ತಾವೊಂದು ಮಣಿ ಹಾಕೊಂಡ್ರು, ನನಗೂ ಒಂದು ಮಣಿ ಹಾಕಿ ಕೂಡ್ಸಿದ್ರು. ಯಪ್ಪ ಬಾಗಲ ಮುಂದೆ ಮಾಡು ಅಂದರು. ಅಜ್ಜರೇ ಹೇಳಿದ್ರು ಬಾಗಲ ಮುಂದೆ ಮಾಡಂದ್ರು. ನಾ ಎದ್ದು ಸಣ್ಣ ಬಾಗಲ, ಅದ್ರ ಬಾಗಲ ಮುಂದೆ ಮಾಡೋದು ಇಷ್ಟೇ, ನನ್ನ ಕೈಲೇನೆ ಮಾಡಿದೆ. ಮಾಡಿ ನೀ ಹೆದರ್ಕೋಬೇಡಪ್ಪ ಅಂದರು. ಆಮೇಲೆ ಸುಮ್ಮನೆ ಕೂತೆ. ಅವರು ಯೋಗಕ್ಕೆ ಹೋಗೇ ಬಿಟ್ರು. ಯೋಗಕ್ಕೆ ಹೋದಾಗ ತಮ್ಮ ನಿಜವಾದ ತಮ್ಮ ಸ್ವರೂಪ, ಅದು ಅವರ ಶಕ್ತಿ ಏನಿತ್ತಲ್ಲ, ಅದನ್ನು ಇವತ್ತು ಯಾರೂ ಜಗತ್ತಿನಾಗ ನಂಬೋದಿಲ್ಲ. ನಾನು ನೋಡೀನಿ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ತದ್ರೂಪ ನನಗೆ ಇವತ್ತಿಗೂ ಕೂಡ ಮೈ ಉಗ್ರ ಬರ್ತದೆ. ತದ್ರೂಪ ತೋರಿಸ್ಬಿಟ್ರೆ ಅಜ್ಜ ತಮ್ಮ ಶಕ್ತಿ ಏನದು, ನಿಜವಾದ ತಮ್ಮ ಶಕ್ತಿ ಏನನ್ನೋದು ಅವತ್ತು ನನಗೆ ದರ್ಶನ ಮಾಡಿದ್ರು. ನಾನು ಹೆದರ್ಕೊಂಡು ಪೈಜಾಮ ಶರ್ಟ ಎಲ್ಲ ನೀರಾಯಿತು. ಹೆದರ್ಕೊಂಡು ನೀರಾಗಿ ತೊಯ್ದು ಬಿಡ್ತು ಶರ್ಟ ಅಂಗಿ. ಆಮೇಲೆ ಹೆದರ್ಕೊಂಡು ನಾನು ಮುಚ್ಚಿದ ಬಾಗಿಲನ್ನೇ ತೆಗಿಲಕ್ಕೆ ಹೋದರೆ ತೆಗಿಲಿಲ್ಲ ಬಾಗಿಲ. ಪ್ರಯತ್ನ ಮಾಡಿದೆ, ಭಾಳ ಜಗ್ಗಿ ಪ್ರಯತ್ನ ಮಾಡಿದ್ರೆ ಬಾಗಿಲ ತೆಗಿಲಿಲ್ಲ. ಬಾಗಿಲ ಇದು ತೆಗೆಯೋದಿಲ್ಲ ಅಂಥೇಳಿ ವಾಪಸ್ಸು ಯಾವ ಸ್ಥಾನದಾಗ ಬಂದು ಕೂತಿದ್ದ ಅದೇ ಸ್ಥಾನದಾಗ ನಾನು ಕಣ್ಣು ಮುಚ್ಚೊಂದು ಸುಮ್ಮನೆ ಕೂತ್ಬಿಟ್ಟೆ. ಒಂದು 10-15 ನಿಮಿಷ ಆದಮೇಲೆ ಅವರು ಇದಕ್ಕೆ ಬಂದರು, ಅಜ್ಜವ್ರು ಬಂದು ಫಸ್ಟ್ ಶಬ್ದ ಕೇಳಿದ್ರು, ಹೆದರ್ಕೊಂಡೇನೆ ಯಪ್ಪ ಅಂದರು. ಇಲ್ಲ ಅಜ್ಜ ಅಂತ ನಾನು ಸಾಷ್ಟಾಂಗ ಹಾಕಿದೆ. ಶರ್ಟ ಪೈಜಾಮ ತೊಯ್ದಿದ್ದೆಲ್ಲ ನೋಡಿದ್ರು.
ಬಾಯಪ್ಪ ಅಂಥೇಳಿ ತಾವೇ ರಟ್ಟಿ ಕೈ ಹಿಡ್ಕೊಂಡು ಬಚ್ಚಲ ರೂಮಿಗೆ ಕರ್ಕೊಂಡು ಹೋಗಿ ನನ್ನ ಬಟ್ಟೆ ಚೇಂಜ್ ಮಾಡಿಸಿದ್ರು ಅಜ್ಜ. ಅಂಥ ಒಂದು ಅಜ್ಜನ ರೂಪ ನಾ ಕಂಡಿನಿ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಯಾರೂ ನಂಬಲಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಯೋಗ, ಆ ಅದೃಷ್ಟ ನನಗಿತ್ತು, ಅಜ್ಜ ನನಗೆ ತೋರ್ಸರಪ್ಪ. ಇಷ್ಟು ಮಾತ್ರ ಈ ಸಂದರ್ಭದಾಗ ನಾನು ಹೇಳ್ತೀನಿ ರೀ ಅಷ್ಟೇ. ಇವತ್ತಿಗೂ ಕೂಡ ಅಜ್ಜನ ಹೆಸರು ಉಳಿಬೇಕು ಅಂಥೇಳಿ ಸಮಾಜದಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ನಾ ಮಾಡಿದ್ದೀನಿ. ನಾನು ಒಬ್ಬನ ಕಡೆಯಿಂದೇನೇ ಏನಾಗೋದಿಲ್ಲ. ಸಮಾಜನೂ ಕೂಡ, ಊರವರು, ಸಮಾಜದವರು ಕೂಡ ಸಹಕಾರ ಮಾಡಿದ್ರೆ ಅದೊಂದು ದೊಡ್ಡ ಶಕ್ತಿಯಾಗಿ ಅಜ್ಜನ ಹೆಸರು ಉಳಿಯುವಂಗೆ ನಾವೆಲ್ಲರೂ ಸ್ನೇಹಿತರು ಕೂಡಿ ಮಾಡಬೇಕು ಅಂಥೇಳಿ ನಾವು ಮಾಡಿದೆವು. ನಾನಂತೂ ಒಬ್ಬ ದಲಿತ ಮನುಷ್ಯನಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ಆ ದಿಶೆಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.